ಡಿಕೆ ಶಿವಕುಮಾರ್ ರಾಜ್ಯದ 25ನೇ ಮುಖ್ಯಮಂತ್ರಿಯಾಗಿ ಪ್ರಮಾಣ ವಚನ ಸ್ವೀಕರಿಸುತ್ತಿರುವ ಹಿನ್ನೆಲೆಯಲ್ಲಿ ಪಕ್ಷಕ್ಕೆ ಸಲ್ಲಿಸಿದ ಸುದೀರ್ಘ ಕಾಲ ಸೇವೆ ಮತ್ತು ಹೋರಾಟದ ಫಲವಾಗಿ ಮುಖ್ಯಮಂತ್ರಿ ಸ್ಥಾನ ಲಭಿಸಿದೆ ಎಂದು ಪ್ರಶಂಸೆ ವ್ಯಕ್ತಪಡಿಸಿದರು. ಹಾಸನ ನಗರದ ಹೇಮಾವತಿ ಪ್ರತಿಮೆ ಬಳಿ ಕಾಂಗ್ರೆಸ್ ಕಾರ್ಯಕರ್ತರಿಂದ ಸಂಭ್ರಮಾಚರಣೆ ಆಯೋಜಿಸಲಾಗಿದೆ. ಸಿದ್ದರಾಮಯ್ಯ ಅವರ ನಿರ್ಧಾರ ರಾಜ್ಯ ರಾಜಕಾರಣಕ್ಕೆ ಮಾದರಿಯಾಗಲಿದೆ ಎಂದು ಅಭಿಪ್ರಾಯಪಟ್ಟರು. ಹಾಸನ ಜಿಲ್ಲೆಯಲ್ಲಿ ಐಟಿ ಹಬ್ ಹಾಗೂ ಐಟಿ ಕಂಪನಿಗಳ ಸ್ಥಾಪನೆಗೆ ನೂತನ ಮುಖ್ಯಮಂತ್ರಿಗಳಿಗೆ ಮನವಿ ಸಲ್ಲಿಸುವ ಯೋಜನೆಯಿದೆ. ಜಿಲ್ಲೆಯ ಯುವಕ ಯುವತಿಯರಿಗೆ ಉದ್ಯೋಗ ಅವಕಾಶ ಸೃಷ್ಟಿಸುವ ಕನಸು ವ್ಯಕ್ತಪಡಿಕೆ. ಹಾಸನ ಜಿಲ್ಲೆಯಲ್ಲಿ ಕಾಂಗ್ರೆಸ್ ಪಕ್ಷದ ಹೊಸ ಅಧ್ಯಾಯ ಆರಂಭವಾಗಲಿದೆ ಎಂಬ ವಿಶ್ವಾಸ ವ್ಯಕ್ತಪಡಿಸಿದರು. 2028ರ ವಿಧಾನಸಭಾ ಚುನಾವಣೆಯಲ್ಲಿ ಜಿಲ್ಲೆಯ ಎಲ್ಲ 7 ಕ್ಷೇತ್ರಗಳಲ್ಲಿ ಕಾಂಗ್ರೆಸ್ ಗೆಲುವು ಸಾಧಿಸಲಿದೆ ಎಂಬ ಭರವಸೆ ನೀಡಿದರು. ಕಾಂಗ್ರೆಸ್ ಕಾರ್ಯಕರ್ತರ ಪರವಾಗಿ ಧ್ವನಿಯಾಗುವ ಬದ್ಧತೆಯನ್ನು ವ್ಯಕ್ತಪಡಿಸಿದ ಬನವಾಸಿ ರಂಗಸ್ವಾಮಿ, ಮಾಜಿ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರ ಆಡಳಿತ ಮತ್ತು ಕೊಡುಗೆಗಳನ್ನು ಶ್ಲಾಘಿಸಿ ಕೃತಜ್ಞತೆ ಸಲ್ಲಿಸಿದರು. ಡಿಕೆ ಶಿವಕುಮಾರ್ ಅವರು ಈ ದಿನ ಮುಖ್ಯಮಂತ್ರಿಯಾಗಿ ಪದಗ್ರಹಣವನ್ನು ಪಡಿತಾ ಇದ್ದಾರೆ. ಹಾಗಾಗಿ ನನ್ನನ್ನು ಒಳಗೊಂಡಂತೆ ನಮ್ಮೆಲ್ಲ ಕಾಂಗ್ರೆಸ್ ಕಾರ್ಯಕರ್ತರು, ಮುಖಂಡರು ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಈ ಮೂಲಕ ಸಲ್ಲಿಸ್ತಾ ಇದ್ದೇವೆ. ಅವರ ಒಂದು ಶ್ರದ್ಧೆ, ಒಂದು ಶಿಸ್ತು, ಪಕ್ಷಕ್ಕೆ ಕೊಟ್ಟಂತ ಅನನ್ಯ ಸೇವೆ, ಹಲವಾರು ಹೋರಾಟದ ಮನೋಭಾವದಿಂದ ಇವತ್ತು ಆ ಸ್ಥಾನದಲ್ಲಿ ಕೂರ್ಲಿಕ್ಕೆ ಸಾಧ್ಯವಾಗಿದೆ ಅಂತ ಹೇಳಿ ನಾನು ಭಾವಿಸಿದ್ದೇನೆ. ಅವರ ಹೋರಾಟದ ಕಿಚ್ಚು ನಮ್ಮನ್ನು ಕೂಡ ಈ ದಿನದಿಂದ ಪ್ರೇರೇಪಣೆಯನ್ನು ಮಾಡುತ್ತದೆ. ನಾವು ಕೂಡ ಉತ್ಸಾಹದಿಂದ ಒಂದು ಪಕ್ಷ ಕಟ್ಟುವಂತ ಕೆಲಸವನ್ನ, ಅವ್ರು ಕೊಟ್ಟಂತ ಕೆಲಸಗಳನ್ನ ಮುಂದೆ ನಿಭಾಯಿಸ್ತೀವಿ. ಈ ಯಾರು ನೊಂದಿದ್ದಾರೆ, ಯಾರು ಈ ತುಳಿತಕ್ಕೆ ಒಳಗಾಗಿದ್ದಾರೆ ಈ ರಾಜ್ಯದಲ್ಲಿ, ನಮ್ಮ ಜಿಲ್ಲೆಯಲ್ಲಿ, ಅವರ ಧ್ವನಿಯಾಗಿ ನಾವು ಕೂಡ ಕೆಲಸ ಮಾಡ್ತೇವೆ. ಕಾರ್ಯಕರ್ತರಿಗೆ ಒಂದು ಉರುಪು, ಹೊಸತನದ ಉರುಪು ಮೂಡಿದೆ. ಆ ಉರುಪಿನಿಂದ ನಾವೆಲ್ಲರೂ ಕೂಡ ಪಕ್ಷವನ್ನ ಕಟ್ಟಿ 2028ಕ್ಕೆ ನಮ್ಮ 7 ಕ್ಷೇತ್ರವನ್ನ ಗೆಲ್ಲುವಂತ ಪ್ರಯತ್ನವನ್ನ ನಾವು ಮಾಡ್ತೀವಿ. ಯಾಕಂದ್ರೆ ಅವರು ಸ್ಥಾನದಲ್ಲಿ, ಮುಖ್ಯಮಂತ್ರಿ ಸ್ಥಾನದಲ್ಲಿ ಕೂತಿರೋದ್ರಿಂದ ನಮಗೆ ಅದು ಹೋರಾಟಕ್ಕೆ ಒಂದು ಬಲ ಬರ್ತದೆ, ಕಾರ್ಯಕರ್ತರಿಗೆ ಒಂದು ಶಕ್ತಿ ಬರ್ತದೆ ಅಂತೇಳಿ ನಾವು ಭಾವಿಸಿದ್ದೇವೆ. ಈ ಒಂದು ಮುಖ್ಯಮಂತ್ರಿ ಆಗ್ಲಿಕ್ಕೆ ಇನ್ನೊಬ್ಬ ನಾಯಕರಾದಂತ ಸಿದ್ದರಾಮಯ್ಯ ಸಾಹೇಬ್ರವರ ಒಂದು ಕೊಡುಗೆ ಕೂಡ ಅಪಾರ. ಯಾಕಂತ ಹೇಳಿದ್ರೆ ಅವರು ತೆಗೆದುಕೊಂಡಂತ ನಿರ್ಧಾರ ಈ ರಾಜ್ಯಕ್ಕೆ, ಈ ರಾಷ್ಟ್ರಕ್ಕೆ ಮಾದರಿಯಾದಂಥದ್ದು. ಇದು ಚರಿತ್ರೆಯ ಪುಟದಲ್ಲಿ ದಾಖಲಾತಿಯಾಗಿ ಉಳಿತದೆ. ಮುಂದಿನ ಪೀಳಿಗೆಗೆ ಇದೊಂದು ಸಂದೇಶ, ಒಳ್ಳೆ ಸಂದೇಶ ಆಗ್ತದೆ. ಯಾಕೆ ಅಂತ ಹೇಳಿದ್ರೆ ಒಂದು ಗ್ರಾಮ ಪಂಚಾಯತಿ ಸದಸ್ಯ ಅಥವಾ ಅಧ್ಯಕ್ಷ ಆ ಪದವಿ ಬಿಟ್ಟುಕೊಡ್ಬೇಕಾದ್ರೆ ಹಲವಾರು ನಾವು ನೋಡಿದ್ವಿ ಘಟನೆಗಳು ನಡೀತದೆ. ಹಾಗಾಗಿ ಈ 8 ವರ್ಷ ರಾಜ್ಯವನ್ನು ಆಳಿದಂತ ಸಿದ್ದರಾಮಯ್ಯ ಅವರು ಒಂದು ಈ ಪದವಿಯನ್ನ ನಮ್ಮ ಮಾನ್ಯ ಡಿಕೆ ಶಿವಕುಮಾರ್ ಸಾಹೇಬರಿಗೆ ಬಿಟ್ಟುಕೊಟ್ಟಿದ್ದಾರೆ. ಅವ್ರಿಗೂ ಕೂಡ ಒಂದು ಅಭಿನಂದನೆ ಸಲ್ಲಿಸ್ತಾ, ಸಿದ್ದರಾಮಯ್ಯನವರ ಮಾರ್ಗದರ್ಶನದಲ್ಲಿ ನಮ್ಮ ಡಿಕೆ ಶಿವಕುಮಾರ್ ಸಾಹೇಬರ ಒಂದು ನಾಯಕತ್ವದಲ್ಲಿ ಪಕ್ಷ ಇನ್ನು ಹೆಚ್ಚು ಬಲಗೊಳ್ಳುತ್ತದೆ. ಕಾರ್ಯಕರ್ತರು ಕೂಡ ಏನು ಇಷ್ಟು ದಿವಸ ಅವರ ಹೋರಾಟ ಇತ್ತು, ಆ ಹೋರಾಟಕ್ಕೆ ಒಂದು ಪ್ರತಿಫಲ ಸಿಗ್ತದೆ ಮುಂದೆ ಅಂತೇಳಿ ನಾವು ಕಾರ್ಯಕರ್ತರ ಪರವಾಗಿ, ಜನಗಳ ಪರವಾಗಿ ನಾವು ಕೆಲಸ ಮಾಡ್ತೀವಿ ಅಂತೇಳಿ ಈ ಮೂಲಕ ನಾವು ತಿಳಿಸ್ತಾ ಇದ್ದೇವೆ. ಎಲ್ಲಕ್ಕಿಂತ ಹೆಚ್ಚಾಗಿ ನನಗೆ ಒಂದು ಕನಸಿತ್ತು. ನಾನು ರಾಜಕೀಯಕ್ಕೆ ಬಂದ ವಸ್ತ್ರದಲ್ಲಿ ಇದೆ ಒಂದು ಪ್ರೆಸ್ ಮೀಟ್ ಅಲ್ಲಿ ಹೇಳಿದ್ದೆ, ಒಂದು ಐಟಿ ಕ್ಷೇತ್ರವನ್ನ ಹಾಸನ ಜಿಲ್ಲೆಯಲ್ಲಿ ಸ್ಥಾಪನೆ ಮಾಡಬೇಕು, ಒಂದು ಐಟಿ ಹಬ್ ಅನ್ನ ಇಲ್ಲಿ ತರಬೇಕು ಅಂತ ಹೇಳಿ ನನಗೆ ಹಲವಾರು ದಿನದ ಒಂದು ಕನಸಿತ್ತು. ಈಗೇನು ಅವರು ರಾಜ್ಯ ಜಿಲ್ಲಾ ಪ್ರವಾಸವನ್ನ ಕೈಗೊಳ್ತಾರೆ, ನಾವೆಲ್ಲ ಮನವಿ ಮಾಡಿ ಬಂದಿದ್ದೇವೆ, ಜಿಲ್ಲೆಗೆ ಬನ್ನಿ ದಯಮಾಡಿ ಅಂತ ಹೇಳಿ. ಅವರು ಕೂಡ ಸ್ಪಂದಿಸಿದ್ದಾರೆ. ಒಂದು ಡೇಟ್ ಅನ್ನ ಎಷ್ಟರಲ್ಲೇ ನಿಗದಿ ಮಾಡ್ತೀನಿ ಅಂತ ಹೇಳಿದ್ದಾರೆ. ಅವರು ಜಿಲ್ಲಾ ಪ್ರವಾಸಕ್ಕೆ ಬಂದಂತ ಸಂದರ್ಭದಲ್ಲಿ ಏನು ಪತ್ರಿಕಾ ಮಾಧ್ಯಮ ಮಿತ್ರರಿದ್ದೀರಿ, ನಿಮ್ಮನ್ನು ಒಳಗೊಂಡು ಯಾರು ಹಾಸನದ ಒಂದು ಏಳಿಗೆಗಾಗಿ ಶ್ರಮಿಸಿದ್ದಾರೆ ಅವರು ಇದನ್ನೆಲ್ಲ ಒಗ್ಗೂಡಿಸಿ ಒಂದು ಮನವಿ ಪತ್ರವನ್ನ ನಾನು ಸಿದ್ಧಪಡಿಸಿದ್ದೀನಿ ಆಲ್ರೆಡಿ. ಒಂದು ಐಟಿ ಕ್ಷೇತ್ರವನ್ನ ಇಲ್ಲಿ ತರಬೇಕು. ಏನು ಇಲ್ಲಿ ನಮ್ಮ ಬಡ ಮಕ್ಕಳು ಅಥವಾ ನಮ್ಮ ಜಿಲ್ಲೆಯ ಹೆಣ್ಮಕ್ಳಾಗ್ಲಿ ಗಂಡ್ಮಕ್ಳಾಗ್ಲಿ ಯಾರು ಓದಿದ್ದಾರೆ, ಬದುಕನ್ನ ಕಟ್ಕೊಳ್ಳೋರು ಇದ್ದಾರೆ, ಇಲ್ಲಿ ಐಟಿ ಕ್ಷೇತ್ರವನ್ನ ತಂದ್ರೆ ಲಕ್ಷಾಂತರ ರೂಪಾಯಿ ಸಂಬಳವನ್ನ ಪಡೆದು ಅವರ ತಂದೆ ತಾಯಿ ಜೊತೆ ಸುಖವಾಗಿ ಇಲ್ಲೇ ನೆಲೆಸ್ತಾರೆ, ಬದುಕನ್ನು ಕಟ್ಕೊಳ್ತಾರೆ ಅಂತೇಳಿ ನನಗೊಂದು ಕನಸಿದೆ. ಮುಂದೆ ಹಾಸನ ನಗರವನ್ನ ಒಂದು ದೊಡ್ಡ ಮಟ್ಟದಲ್ಲಿ ಬೆಳೀತದೆ ಐಟಿ ಕ್ಷೇತ್ರ ಬಂದ್ರೆ ಅಂತೇಳಿ ನನಗೂ ಕೂಡ ಅದೊಂದು ಆಶೆ ಇದೆ. ನಿಮ್ಮ ಮುಖಾಂತರವಾಗಿ ಅವರಿಗೆ ಮನವಿಯನ್ನು ಸಲ್ಲಿಸುವಂತದ್ದು ನಾನು ಮುಂದಿನ ದಿನಗಳಲ್ಲಿ ಮಾಡ್ತೀನಿ. ಎಲ್ಲ ಒಂದು ಒಳ್ಳೊಳ್ಳೆ ಕೆಲಸ ಮಾಡ್ಲಿಕ್ಕೆ ನನಗೂ ಕೂಡ ಪ್ರೇರೇಪಣೆ ಆಗ್ತಾ ಇದೆ. ಸ್ವಲ್ಪ ನಾನು ಕೂಡ ಸೋತು ಸ್ವಲ್ಪ ಇದರಲ್ಲಿ ಇದ್ದೆ ನಾನು.
ಈಗ ಮೊನ್ನೆ ಎಲ್ಲ ನನ್ನ ಮೇಲೆ ಬೆನ್ ತಟ್ಟಿ ಕಳಿಸಿದ್ದಾರೆ. ನಾನು ಇದೀನಿ, ಕೆಲಸ ಮಾಡು. ಯಾಕಂತ ಹೇಳಿದ್ರೆ ಜನಗಳ ಹೃದಯದಲ್ಲಿ ನಾವಿದ್ರೆ, ರಾಜಕಾರಣದಲ್ಲಿ ನಾವಿರ್ಬೋದು, ಜನದಲ್ಲಿ ಹೃದಯದಲ್ಲಿ ಉಳಿಯುವಂತ ಕೆಲಸವನ್ನ, ನಡವಳಿಕೆಗಳನ್ನ ನಾವು ಬೆಳೆಸ್ಕೋಬೇಕಾಗ್ತದೆ. ಆ ನಿಟ್ಟಿನಲ್ಲಿ ನಾನು ಕೂಡ ಸಾಕ್ತೀನಿ. ನಿಮ್ಮ ಒಂದು ಮಾರ್ಗದರ್ಶನ ಕೂಡ ನಮಗೆ ಅಗತ್ಯವಾಗಿದೆ. ಯಾಕಂತ ಹೇಳಿದ್ರೆ ಸಿದ್ದರಾಮಯ್ಯ ಸಾಹೇಬರು ಮೊನ್ನೆ ಇಳಿಯುವಾಗ ಒಂದು ಮಾತು ಹೇಳಿದ್ರು, ಪತ್ರಕರ್ತರಿಂದಲೂ ಕೂಡ ನನಗೆ ಸಹಾಯ ಆಗಿದೆ ಅಂತ ಹೇಳಿ. ಯಾವಾಗ ಕಾರ್ಯಾಂಗ ನ್ಯಾಯಾಂಗ ಇದೆ, ಒಂದು ಪತ್ರಿಕಾ ಮಾಧ್ಯಮವು ಕೂಡ ಒಂದು ಬದುಕನ್ನ, ಒಂದು ಚರಿತ್ರೆಯ ಪುಟವನ್ನ ಬದಲಾಯಿಸುವಂತ ತಾಕತ್ತು ನಿಮಗೂ ಕೂಡ ಇದೆ. ಹಾಗಾಗಿ ನನ್ನ ನಡವಳಿಕೆಗಳನ್ನು ತಿದ್ದಿ ಏನಾದರೂ ಈ ಒಂದು ಜಿಲ್ಲೆಗೆ ಸೇವೆ ಸಲ್ಲಿಸಲಿಕ್ಕೆ ಒಂದೇನೋ ಅನುವು ಮಾಡಿಕೊಡ್ತೀರಿ ಅಂತೇಳಿ ನಾನು ಕೂಡ ಭಾವಿಸಿದ್ದೇನೆ. ಈ ನನ್ನ ಒಂದು